ಪಟ್ಟಣಗೆರೆಯ ಶೆಡ್ನಿಂದ ಈಗ ಮತ್ತೊಂದು ವಾಹನವನ್ನು ಸೀಸ್ ಮಾಡಲಾಗಿದೆ ಅನ್ನೋ ಡೀಟೇಲ್ ಸಿಕ್ತಿದೆ. ಗೂಡ್ಸ್ ವಾಹನದ ಮೇಲೆ ರಕ್ತದ ಕಲೆ ಇದೆ. ಅದು ರೇಣುಕಾಸ್ವಾಮಿ ರಕ್ತದ ಕಲೆ ಅನ್ನೋ ಮಾಹಿತಿ ಸಿಕ್ಕ ಬೆನ್ನಿಗೆ ಈಗ ಆ ವಾಹನವನ್ನು ಸೀಸ್ ಮಾಡಲಾಗಿದೆ. ವಾಹನಗಳ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಕೂಡ ಇದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಈ ಕಾರಣಕ್ಕಾಗಿ ಆ ವಾಹನವನ್ನು ಸದ್ಯ ಆ ಶೆಡ್ನಿಂದ ಸೀಸ್ ಮಾಡ್ಕೊಂಡು ಬರಲಾಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಕಮಿಷನರ್ ಬಂದು ಹೋದ ನಂತರ ವಾಹನ ಸೀಸ್ ಆಗಿದೆ. ನಿನ್ನೆ ಪೂರ್ತಿ FSL ಟೀಮಲ್ಲಿ ಸಾಕ್ಷ್ಯ ಕಲೆ ಹಾಕುವಂಥ ಕೆಲಸವನ್ನು ಮಾಡಿತ್ತು. ನೋಡ್ತಾ ಇದ್ರಿ, ಇದೇ ಟಾಟಾ ಏಸ್ ವಾಹನ ಏನಿದೆ ಅದನ್ನು ಈಗ ತೆಗೆದುಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಸಾಕ್ಷಿಯಾಗಿ ಈ ವಾಹನವನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಈಗ ಕಮಿಷನರ್ ಬಂದ ನಂತರ ಇವ್ರಿಗೆ ಗೊತ್ತಾಗತ್ತೆ ಇದರಲ್ಲಿ ರಕ್ತದ ಕಲೆ ಇದೆ ಅಂತಂದ್ರೆ, ನಿನ್ನೆ ಮೊನ್ನೆ ಎಲ್ಲ ಏನ್ ಮಾಡಿದ್ರು ಹಂಗಿದ್ರೆ ಪೊಲೀಸರು ಸ್ಥಳದಲ್ಲಿ? ರಕ್ಷತ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಅವರ ಮೃತದೇಹವನ್ನ ಸಾಗಿಸೋದಕ್ಕೆ ಬಳಸಿದಂತ ಕಾರು ಜೊತೆಗೆ ಆರೋಪಿಗಳು ಓಡಾಡಿದಂತಹ ಕಾರು, ಎರಡು ಕಾರನ್ನ ಅಂದ್ರೆ ಒಂದು ಜೀಪ್ ಮತ್ತೆ ಒಂದು ಸ್ಕಾರ್ಪಿಯೋ ಸೇರಿದಂತೆ ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿಕೊಂಡು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆದ್ರೆ ಈಗ ಅಂದ್ರೆ ಕಮಿಷನರ್ ಇಂದು ಮಧ್ಯಾಹ್ನ ಘಟನಾ ಸ್ಥಳಕ್ಕೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಅವರ ಅತ್ತೆ ಏನಾಗಿತ್ತು ಆ ಗೋಡನ್ಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ FSL ಅಧಿಕಾರಿಗಳು ಕೂಡ ಜೊತೆಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಟಾಟಾ ಏಸ್ ನ ಒಂದು ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿದ್ರೆ ಇಲ್ಲಿ ರೇಣುಕಾಸ್ವಾಮಿ ಅವರ ಅತ್ತೆ ಆಗಿರುವಂತಹ ಸ್ಥಳದಲ್ಲಿ ಆ ಟಾಟಾ ಏಸ್ ಇದ್ದು, ಜೊತೆಗೆ ಅಲ್ಲಿ ಅವರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಆ ಟಾಟಾ ಏಸ್ ಮೇಲೆ ಬಿದ್ದಿರುವಂತದನ್ನ FSL ಅಧಿಕಾರಿಗಳು ಗುರುತಿಸಿರ್ತಾರೆ. ಸೊ ಅದಾದ ಬಳಿಕವಷ್ಟೇ ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಸದ್ಯ ಅದನ್ನ ಟಾಟಾ ಏಸ್ ಅನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅದನ್ನ ರವಾನಿಸಿದಂತ ಕೆಲಸ ಕೂಡ ಆಗಿದೆ. ಇಲ್ಲಿ ನಮಗೆ ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಕಳೆದ 3 ದಿನಗಳಿಂದ ಕೂಡ FSL ತಂಡದವರು ಗೋಡನ್ ಒಳಗೆ ನಿರಂತರವಾಗಿ ಪರಿಶೀಲನೆ ಮಾಡಿದ್ದಾರೆ, ಸಾಕ್ಷ್ಯ ಸಂಗ್ರಹನ ಮಾಡಿದ್ದಾರೆ. ಮೊದಲನೇ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಪರಿಶೀಲನೆ ಮಾಡಿರ್ತಾರೆ. ನಿನ್ನೆ ಆರೋಪಿಗಳನ್ನ ಕರೆದುಕೊಂಡು ಬಂದಂತ ಸಂದರ್ಭದಲ್ಲೂ ಕೂಡ ಇಡೀ ಗೋಡನ್ನ FSL ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಒಂದಿಷ್ಟು ಸಾಕ್ಷ್ಯ ಸಂಗ್ರಹನ ಮಾಡಿದ್ರು. ಆದ್ರೆ 2 ದಿನಗಳಾದ ನಂತರ ಇವತ್ತು ಈ ಟಾಟಾ ಏಸ್ ನ ಇಲ್ಲಿಂದ ಗೋಡನ್ನಿಂದ ಯಾಕೆ ಪೊಲೀಸ್ ಸ್ಟೇಷನ್ಗೆ ರವಾನೆ ಮಾಡಿದ್ರು ಅಂತ ಅನ್ನೋದು ಎಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಿದೆ. ಯಾಕಂದ್ರೆ 2 ದಿನಗಳ ಅಂತರದಲ್ಲಿ ಇಡೀ ಗೋಡನ್ನ ಅವರು ಪರಿಶೀಲನೆ ಮಾಡಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಬಳಸಿದಂತಹ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಗಳನ್ನ ಈಗಾಗಲೇ ಸಂಗ್ರಹಣೆ ಮಾಡ್ಕೊಂಡಿದ್ರು. ಜೀಪ್ ಗಳನ್ನು ಕೂಡ ಅವರು ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ರು. ಆದ್ರೆ ಟಾಟಾ ಏಸ್ ನ 2 ದಿನಗಳ ಕಾಲ ಇದೇ ಗೋಡನ್ ಯಾಕೆ ಇರಿಸಿದ್ರು? ಈಗ ಕಮಿಷನರ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಕಮಿಷನರ್ ಭೇಟಿ ಕೊಟ್ಟು ಹೋದಂತಹ ಕೆಲವೇ ನಿಮಿಷಗಳಲ್ಲಿ ಈ ಟಾಟಾ ಏಸ್ ನ ಯಾಕೆ ಇಲ್ಲಿಂದ ಸ್ಥಳಾಂತರ ಮಾಡೋದನ್ನು ಕೂಡ ನಿಜಕ್ಕೂ ಎಲ್ಲ ಒಂದ್ ಕಡೆ ನಮಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.